ರಾಜ್ಯ ಸರ್ಕಾರ ಪಾಲೇನಿದೆ, ರಾಜ್ಯ ಸರ್ಕಾರ ಪಾಲ ಇಂಪ್ಲಿಮೆಂಟ್ ಮಾಡುವಂಥದ್ದು, ಅನುಷ್ಠಾನ ತರುವಂಥದ್ದು. ಹಾಗಾದ್ರೆ ರಾಜ್ಯ ಸರ್ಕಾರ ಇವರು FRP ಏನು ಫಿಕ್ಸ್ ಮಾಡಿದ್ದಾರೆ 2400 2200 ಅನುಷ್ಠಾನ ಮಾಡ್ಬೇಕಾ? ನಾವು ಮಾಡ್ಬೇಕಾ? 2400 2200 ನಾವು ಅನುಷ್ಠಾನ ಮಾಡ್ಬೇಕಾ? ಮುಚ್ಚಾಕಿಡ್ತೀರಿ. ಈಗಾಗಲೇ ರಾಜ್ಯ ಸರ್ಕಾರ ಇವತ್ತು 3200ವರೆಗೆ ಏನು ರಿಕವರಿ ಮೇಲೆ ಕೊಡ್ತಾ ಇದೆ. ಅಂದ್ರೆ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ಕಿಂತ 500-600 ರೂಪಾಯಿ ಜಾಸ್ತಿ ಕೊಡ್ತಾ ಇದೆ. ಇದರ ಅರ್ಥ ಇದು ಸಾಕಾಗ್ತದೆ ಅಂತ ನಾನು ಹೇಳಿದಲ್ಲ. FRP ಬದಲಾವಣೆ ಮಾಡಿ, ಕೇಂದ್ರ ಸರ್ಕಾರ FRP ಬದಲಾವಣೆ ಮಾಡಿ. ಮತ್ತು ನಿನ್ನೆ ನಾನು ನೋಡ್ತಾ ಇದ್ದೆ, ಈ ಕಾಪಿದು ನಿಮ್ಗೆ ಕೊಡ್ತೀನಿ. ಈಗ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ನೋಡ್ರಿ, ಇಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ಬಿಜೆಪಿ ಮುಖ್ಯಮಂತ್ರಿಗಳಲ್ಲ, ರಾಜ್ಯದ ಮುಖ್ಯಮಂತ್ರಿಗಳಲ್ಲ, ಬಿಜೆಪಿ ಸರ್ಕಾರ ಅಲ್ಲ. ಅವ್ರೇನು ಪತ್ರ ಬರೆದಿದ್ದಾರೆ? ರಿಕ್ವೆಸ್ಟ್, ಫೋನ್ ಬಿಟ್ಬಿಡಿಪ್ಪ ಪ್ಲೀಸ್. ರಿಕ್ವೆಸ್ಟ್ ಫಾರ್ ರಿವಿಷನ್ ಆಫ್ ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ MSP ಆಫ್ ಶುಗರ್ ₹2.41 per kg in line with fair and reasonable price FRP of sugar cane. ಯಾರು? ಫಡ್ನವೀಸ್ ಅವರು ಪ್ರಹ್ಲಾದ್ ಜೋಶಿ ಅವರಿಗೆ ಬರೆದಿದ್ದಾರೆ. ಕಾಪಿಯನ್ನು ಕೊಡ್ತೀನಿ. ಯಾರಿಗೆ ಬರ್ತದಪ್ಪ ಇದು? ಇನ್ನೊಂದು ಐತೆ ನೋಡಿ ರಮೇಟ್, ಇನ್ನೊಂದು ಪೇಪರ್ ಅದ, ಡೌನ್ಲೋಡ್ ಮಾಡಿಲ್ಲ ನೀವು. ಇನ್ನೂ ಇಲ್ಲಿ ಬಹಳಷ್ಟಿದೆ. ಅವ್ರೇನು ಹೇಳ್ತಾರೆ? The financial viability of sugar mills across India depends on timely payments to farmers at the fair and remunerative price of sugar cane, which in turn relies on adequate realization of sugar sales. The minimum selling price MSP of sugar is critical component in this chain. The FRP of sugar cane has risen from 2,750 per ton in 2018-19 to 3,550 per ton in 25-26, marking a 29% increase. But the MSP of sugar has remained stagnant at 31 rupees per kg. This imbalance is creating distress among the sugar industries. Sukesh, this has created imbalances in creating the sugar industries. A revised MSP is essential to cover rising production cost, reduce cane arrears, and improve mills' access to bank credit. It will help stabilize market prices, manage stock, and support diversification into ethanol, SAF, and other green initiative. It is being informed that the Indian Sugar Mills Association, ISMA, Sahakar Sangh, and the National Federation Cooperative Sugar Factories, NFCSF, have indicated the current cost of sugar production ranges between 40 kg and 41 kg. Revising the MSP of sugar to 41 kg will significantly strengthen the long-term viability of the sugar industries. I request you to kindly instruct the ministry to revise the minimum selling price MSP of sugar cane to 41 kg and ensure that the future FRP hikes are matched with corresponding MSP adjustment. Devendra Fadnavis to Sri Prahlad Joshi, Honorable Minister for Consumer Affairs, Food and Public Distribution, Government of India, R number 179, Krishi Bhavan, New Delhi, 20 ಅಕ್ಟೋಬರ್ 2025. ಯಾರ್ದ್ರಪ್ಪ ಕೆಲಸ ಇದು? ಕೊಡ್ತೀನಿ ಕಾಪಿ. ಇದನ್ನ ಇನ್ನೊಂದೂ ಇದೆ, ಇನ್ನೊಂದು ವಿಚಾರನೂ ಇದೆ, ಎತ್ನಾಲ್ದು ಒಂದಿದೆ. ಎಲ್ಲ ಇರುವುದು ಕೇಂದ್ರ ಸರ್ಕಾರ. ನಾನು ಹೇಳ್ತೀನಿ, ಕೇಂದ್ರ ಸರ್ಕಾರಕ್ಕೆ ಹೋಗಿ ನಾ ವಿಜಯೇಂದ್ರ, ಪ್ರಹ್ಲಾದ್ ಜೋಶಿ ಅವರ, ನೀವು ಮೊದಲು ಈ FRP ಏನಿದೆಯಲ್ಲ, ಈ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಬಿಟ್ಟು 3,500 ಅಂತ ಡಿಕ್ಲೇರ್ ಮಾಡ್ರಿ. ಕಟಾವು ಮತ್ತು ಸಾಗಾಣಿಕೆ ಬಿಟ್ಟು ಅಂತೇಳಿ 900, 850, 1000 ಹೊರತುಪಡಿಸಿದೆ ಅಂತೇಳಿ ನೀವು ಡಿಕ್ಲೇರ್ ಮಾಡಿ. ಇಲ್ಲಿ ಬಂದು ಸುಮ್ಮನೆ ರೈತರಿಗೆ, ನೀವು ಮುಗ್ಧ ರೈತರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಬೇಡಿ. ವಿಜೇಂದ್ರ, ಇಲ್ಲಿ ಮಲಗಬೇಡ್ರಿ, ನೀವು ಅಲ್ಲಿ ಹೋಗಿ ಮಲಗ್ರಿ ಪ್ರಧಾನಮಂತ್ರಿಗಳ ಮನೆ ಮುಂದೆ.
ಮತ್ತು ಪ್ರಹ್ಲಾದ್ ಜೋಶಿ ಅಂತೂ ನಮ್ಮವರೇ ಅದ. ನೀವೇ ಫಿಕ್ಸ್ ಮಾಡಿದ್ರಿ ಪ್ರಹ್ಲಾದ್ ಜೋಶಿ ಅವರು ಇದನ್ನ FRP ನಿಮ್ಮ ಇಲಾಖೆನೇ ಮಾಡಿದೆ. ಯಾರು ಮಾಡಿದಾರೆ ಅದನ್ನ? ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಕೃಷಿ ಭವನ್, ನ್ಯೂ ದಿಲ್ಲಿ, ಡೇಟೆಡ್ 6th May 2025. ಯಾರ ಇಲಾಖೆ ಅದು? ಪ್ರಹ್ಲಾದ್ ಜೋಶಿ ಸಾಹೇಬ್ರ ಇಲಾಖೆ. ದೇವೇಂದ್ರ ಫಡ್ನವೀಸ್ ಅವರು ಯಾರಿಗೆ ಬರೆದಿದ್ದಾರೆ? ಪ್ರಹ್ಲಾದ್ ಜೋಶಿ ಅವ್ರಿಗೆ ಬರೆದಿದ್ದಾರೆ. ಅದಕ್ಕೆ ಸಹೋದರಾದಂಥ ವಿಜಯೇಂದ್ರ ಅವ್ರಿಗೆ ಹೇಳ್ತೇನೆ, ಬಿಜೆಪಿಯ ರಾಜ್ಯದ ಅಧ್ಯಕ್ಷರು, ದಯವಿಟ್ಟು ಇಲ್ಲಿ ಬಂದು ರೈತರ ಜೊತೆ ಚೆಲ್ಲಾಟ ಆಡಕ್ಕೆ ಹೋಗಬೇಡಿ. ಪ್ರಧಾನಮಂತ್ರಿಗಳ ಸಮಯವನ್ನು ಮುಖ್ಯಮಂತ್ರಿಗಳು ಕೇಳಿದ್ದೀವಿ. ಈಗಾಗಲೇ ನಾವು ಶುಗರ್ ಫ್ಯಾಕ್ಟ್ರೀಸ್ನ ಎಲ್ಲನೂ ಕರೆದಿದ್ದೀವಿ. ಅವ್ರ ಜೊತೆ ಮಾತಾಡಿ ರಾಜ್ಯ ಸರ್ಕಾರ ತನ್ನ ವ್ಯಾಪ್ತಿಯಲ್ಲಿ ಏನೇನು ಬರ್ತದೆ ಅದೆಲ್ಲವನ್ನು ಕೂಡ ಅತ್ಯಂತ ಕಾಳಜಿಯಿಂದ ಬದ್ಧತೆಯಿಂದ ರೈತರ ಪರವಾಗಿ ನಾವಿದ್ದೀವಿ. ಹಿಂದೇನೂ ಇದ್ದೀವಿ, ಇವತ್ತು ಇದ್ದೀವಿ, ಮುಂದೇನೂ ಕೂಡ ನಾವಿರ್ತೀವಿ. ನೀವು ನಿಮ್ಮ ಬದ್ಧತೆಯನ್ನು ತೋರಿಸಿ, ಒಂದು ಸ್ಪಷ್ಟೀಕರಣ ಕೊಡಿಸಿ. ಮೊದಲು ಈ ಏನು FRP ಇದೆಯಲ್ಲ 3550, ಇದು ನೀವು ಪ್ರಶ್ನೆ ಮಾಡ್ರಿ ಯಾರಿಗೆ? ಪ್ರಹ್ಲಾದ್ ಜೋಶಿ ಅವ್ರಿಗೆ. ಇದು ಕಟಾವು ಮತ್ತು ಸಾಗಾಣಿಕೆ ಒಳಗೊಂಡೈತೆ ಇಲ್ಲ ಅಂತ ಹೇಳಿ. ಇಲ್ಲಪ್ಪ, ಅದು ಕಟಾವು ಮತ್ತು ಸಾಗಾಣಿಕೆ ಇಲ್ಲ, ಅದು ಸೆಪರೇಟ್ ಅಂತಂದ್ರೆ ದಯವಿಟ್ಟು ಒಂದು ಆರ್ಡರ್ ಇಶ್ಯೂ ಮಾಡಿಸ್ ಅಂತ ಹೇಳ್ಬಿಡಿ ಅವ್ರಿಗೆ. ಸೆಪರೇಟ್ ಆರ್ಡರ್ ಇಶ್ಯೂ ಮಾಡಿಸ್ಬಿಡಿ ಅಂತ ಹೇಳಿ. ವಿಜೇಂದ್ರಪ್ಪನ ಹೇಳ್ತೇನೆ, ಮಾಡಿಸಿಪ್ಪ. ಮತ್ತು ರೈತರು ಕರ್ಕೊಂಡ್ರಿ ಹೋಗುಣಂತ ಕೇಂದ್ರ ಸರ್ಕಾರಕ್ಕೆ. ನಮ್ಮ ಮುಖ್ಯಮಂತ್ರಿಗಳು ಬರ್ತಾವೆ, ನಾವೆಲ್ಲರೂ ಬರ್ತಾವೆ, ನಮ್ಮ ಶುಗರ್ ಮಿನಿಸ್ಟರ್ ಬರ್ತಾರೆ, ನಾವೆಲ್ಲರೂ ಬರ್ತೀವಿ. MPs ನೀವು ಎಲ್ಲರೂ ಕೂಡ ರೈತರು ಕರ್ಕೊಂಡ ಇಲ್ಲೇನು ಹೋರಾಟ ಮಾಡ್ತೀವಲ್ಲ, ಹೋರಾಟ ಏನು ಶಿಫ್ಟ್ ಮಾಡೋನು ಡೆಲ್ಲಿಗೆ. ಬಂದು ಮಲಗಾಕತ್ರಿ ಯಾರು? ನಮ್ಮ ವಿಜೇಂದ್ರ ಅವರು. ನಿಮ್ಗೆ ಹಾಸಿಗೆ ಒಳ್ಳೆ ಹಾಸಿಗೆ ಕೊಡಿಸ್ತೀವತ್ತು ನಾವು ಅಲ್ಲಿ ಡೆಲ್ಲಾಗ. ಬಂದು ಮಲಗಿ ಬರ್ರಿ. ಯಾಕಂದ್ರೆ ಎಲ್ಲ ಕೇಂದ್ರ ಸರ್ಕಾರ ಪಾಲದರಲ್ಲಿ. ನಾನು ಯಾಕೆ ಇದನ್ನ ಸ್ಪಷ್ಟೀಕರಣಗೊಳಿಸ್ತಾ ಇದ್ದೆ, ನಿನ್ನೆ ಸ್ವಲ್ಪ ಮಾಧ್ಯಮದಾಗ ನಾನು ನೋಡಿದೆ. 3550 ರೂಪೀಸನ್ನು ಕೇಂದ್ರ ಸರ್ಕಾರ ಏನು ಫಿಕ್ಸ್ ಮಾಡಿಸಿದೆ ಅದನ್ನು ಕೊಡ್ಸೋಕೆ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಏನು ಫಿಕ್ಸ್ ಮಾಡ್ಯಾರ ಅವರು? 2500, 2200, 400 ಮೈನಸ್ ಇದು ಅದನ್ನು ಕೊಡಿಸ್ಬೇಕಾ? ನಮ್ಮ ರೈತರು ಒಪ್ತಾರ ಅದನ್ನ? 2400, 2200 ಅಂದ್ರೆ ಎಷ್ಟು ಜನರನ್ನ ಮರಣ ಅಂತ ತಿಳ್ಕೊಂಡಿದ್ದಾರೆ ಅವರು. ಮತ್ತು ಮಾಧ್ಯಮದವರು ಕೂಡ ಇದನ್ನು ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಸುಮ್ಮನೆ ಇವರು ಕೂಡ BJPಯ ಒಂದು ಕೆಲವೊಬ್ರು, ನಾನು ಹೇಳ್ತೀನಿ ಎಲ್ಲರ ಮೇಲೆ ನಾನು ಮಾತಾಡ್ತಾ ಇಲ್ಲ, ವಕ್ತಾರ ಥರ ಆಗಕ್ಕೆ ಹೋಗ್ಬೇಡಿ. ಸತ್ಯ ಬರೀರಿ. ಸುಮ್ಮನೆ ರೈತರನ್ನ ಗೊಂದಲಕ್ಕೆ ಎಂಟ್ರಿ ಮಾಡಬೇಡ್ರಿ. ನಾವು ಈಗ ಮೀಟಿಂಗ್ ಕರೆದಿದ್ದೀವಿ, 11 ಗಂಟೆ ಮೀಟಿಂಗ್ ಇದೆ. ಮುಖ್ಯಮಂತ್ರಿಗಳು ನಾವು ಚರ್ಚೆಯನ್ನು ಮಾಡ್ತೀವಿ. ಚರ್ಚೆ ಮಾಡಿ ಶುಗರ್ ಫ್ಯಾಕ್ಟ್ರೀಸ್ ಮಾಡಿ ಒಟ್ಟಾರೆ ನಮ್ಮ ರೈತರ ನಾವು ಒಂದು ಹಿತವನ್ನು ಕಾಪಾಡ್ತೀವಿ. ರೈತರ ಪರವಾಗಿ ಏನೆಲ್ಲ ಮಾಡಬೇಕು ಎಲ್ಲವನ್ನ ಇವತ್ತು ದಿವಸ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಮಾಡ್ತೀವಿ ಅನ್ನೋ ಒಂದು ಸ್ಪಷ್ಟವಾದ ಮಾತನ್ನು ಹೇಳ್ತೇನೆ. ಮತ್ತು ಕೂಡಲೇ ಪ್ರಧಾನಮಂತ್ರಿಗಳ ಸಮಯವನ್ನು ಕೊಡಿಸ್ರಿ ಮಿಸ್ಟರ್ ವಿಜೇಂದ್ರ. ನಾವು ಬರ್ತೀವಿ ನಿಮ್ಮ ಜೊತೆ. ಹೋರಾಟ ಬೇಕಾದ್ರೆ ಅದು ಮಾಡೋಣ, ಹೋರಾಟನೂ ಮಾಡೋಣಂತೆ ಅಲ್ಲಿ ಪ್ರಧಾನಮಂತ್ರಿ ಮನೆ ಮುಂದೆ. ಅಲ್ಲಿ ನೀವು ಸ್ವಲ್ಪ ನೀವು ಹಾಸಿಗೆ ಬೆಲ್ಲ ಕೊಡ್ತೀವಿ, ಮಲಗಬೇಕು ರೈತರು ಕೂಡ ಎಲ್ಲ. ಯಾಕಂದ್ರೆ ಇರೋದು ಪಾಲ ಅವ್ರದ್ದು, ಅದು ಕೇಂದ್ರ ಸರ್ಕಾರದ. ಕೇಂದ್ರ ಸರ್ಕಾರ ಜವಾಬ್ದಾರಿ ಅಲ್ಲ, ಅನುಷ್ಠಾನ ಮಾಡೋದು. ನಾವೇನು ಅವ್ರು ಫಿಕ್ಸ್ ಮಾಡಿದ್ದಾರೆ FRP ಅನುಷ್ಠಾನ ಮಾಡುವಂಥದ್ದು. 15 ದಿವಸದಲ್ಲಿ ಅವ್ರು ಬಿಲ್ ಕೊಡಿದ್ರೆ ನಾವು ಬಿಲ್ ಕೊಡಿಸ್ಬೇಕಾಗಿ ಜವಾಬ್ದಾರಿ ನಮ್ದು, ಇಂಟ್ರೆಸ್ಟ್ ಹಾಕ್ಬೇಕಾಗ್ತದೆ. ಆಮೇಲೆ ವೇಯಿಂಗ್ನಲ್ಲಿ ಭಾಳಷ್ಟು ಗದ್ದಲ ಆಗ್ತದೆ ಅಂತ. ಇಲೆಕ್ಟ್ರಾನಿಕ್ ವೇಯಿಂಗ್ ಅದ. ಈಗಾಗಲೇ ನಮ್ಮ ಸಕ್ಕರೆ ಸಚಿವರು ಅವರಾಗಿನೇ ಏನು ಯಾರು ಹೇಳಿದ್ದಿಲ್ಲ, ಡಿಜಿಟಲ್ ಎಲೆಕ್ಟ್ರಾನಿಕ್ನ ಇದನ್ನು ಹಾಕಬೇಕು ಅಂತೇಳಿ ಸಕ್ಕರೆ ಸಚಿವರು ತುಂಬ ಮೋಸ ಮಾಡಿ ಈಗಾಗಲೇ ಟೆಂಡರ್ ಕರೆದಿದ್ದಾರೆ. ಅಂದರೆ ಈ ವೇಟ್ನಲ್ಲಿ ಮೋಸ ಆಗಬಾರ್ದು ಅಂತ ಹೇಳಿ. ರೈತರು ಮಾಡಿದಾರೆ ಪಾಪ. ಅವ್ರು ರೈತರದು ತಪ್ಪಲ್ಲ, ರೈತರು ಹೋರಾಟ ಮಾಡ್ತಾರೆ, BJP ಕಾರಣ ಅಲ್ಲ. ರೈತರು ಹೋರಾಟ ಮಾಡ್ತಾ ಇದ್ದಾರೆ ಪಾಪ. ಅವ್ರ ಬೇಡಿಕೆ ಒಂದು ದಿವಸ ಇದೆ, ಕಬ್ಬು ಬೆಳೆಗಾರದು ತಮ್ಮದು ಅವ್ರದ್ದು ಇಂಪೋರ್ಟ್ಸ್ ಇದೆ. ಈಗೆಲ್ಲ MSP ಹೇಳಿದ್ನಲ್ಲ, ಅದನ್ನು ಯಾರು ಬರ್ತಿದಾರ ಅಂದರೆ ಸೈಂಟಿಫಿಕ್ ಇದೆಲ್ಲ ಹಾಕ್ಬೇಕು, ಆಗಿಲ್ಲ ಅಂತಲ್ಲ. ಅದನ್ನು ಕೂಡ ಆಗಿದ್ರೆ ರೈತರಿಗೆ ಹೆಚ್ಚಿಗೆ ಕೊಡೋಕ್ಕಾಗ್ತದೆ. ಎಥನಾಲು ಮತ್ತು MSP ಶುಗರ್ ಜಾಸ್ತಿ ಆದರೆ ಶುಗರ್ ಫ್ಯಾಕ್ಟ್ರಿಗೂ ಜಾಸ್ತಿ ರೇಟ್ ಕೊಡೋಕ್ಕಾಗ್ತದ. ಹೇಳ್ತೇನೆ ಒಂದು ನಿಮಿಷ. ಈಗ ಇದನ್ನ ಏನು ಮಾಡ್ತಿದ್ದಾರೆ ರೈತರು ಪಾಪ. ನನ್ನ ಕೈಲಿ ಫುಲ್ ಕಂಪ್ಲೀಟ್ ರೈತರು ಪಾಪ ಅವರು ತಮ್ಮ ಇದರಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೆಲೆ ಬೇಕು.
ಅವ್ರ ಹೋರಾಟ ಇವತ್ತು ಸಹ ನ್ಯಾಯಯುತವಾಗಿದೆ. ಅವ್ರ ಬಗ್ಗೆ ನಮ್ದು ಏನೂ ತಕರಾರಿಲ್ಲ. ಅವ್ರ ಬಗ್ಗೆ ಸಂಪೂರ್ಣವಂತ ನಮ್ಮ ಸಭಾನುಭೂತಿ ಇದೆ. ಅವ್ರ ಜೊತೆ ನಾವು ಅದೀವಿ.